ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಪಾಲಿಸ್ಟರ್ ಕ್ಲಾತಿಂದ ಬಾಗಿಲು ತೋರಣ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈಸಿ ಮೆಥಡು, ಬಟ್ ತುಂಬ ಟೈಮ್ ಬೇಕಾಗತ್ತೆ, ಕ್ವಿಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಫಸ್ಟ್ 7 ಸೆಂಟಿಮೀಟ್ರ್ ಉದ್ದ ಹಾಗೆ 4 ಸೆಂಟಿಮೀಟ್ರ್ ಅಗಲದ ಒಂದು ಪೇಪರ್ನ ಕಟ್ ಮಾಡಿಕೊಂಡು ಅದರಲ್ಲಿ ಶೇಪ್ ತೆಕ್ಕೊಳ್ಳೋಣ. ಅದನ್ನು ಒಂದು ರಟ್ ಮೇಲೆ ಇಟ್ಟು ಸೇಮ್ ಸೈಜಿಗೆ ಕಟ್ ಮಾಡ್ಕೊಳ್ಳೋಣ. ಪಾಲಿಸ್ಟರ್ ಕ್ಲಾತಲ್ಲಿ 4 ಸೆಂಟಿಮೀಟ್ರ್ ಅಗಲ ಆ್ಯಂಡ್ 23 ಸೆಂಟಿಮೀಟ್ರ್ ಉದ್ದ ತೆಕ್ಕೊಂಡಿದ್ದೀನಿ. ಲಾಂಗ್ ಪೀಸನ್ನು ಫೋಲ್ಡ್ ಮಾಡಿ ರಟ್ಟಿನ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಹಾಫ್ ವೈಟು 3 ಮೀಟ್ರ್ ತೊಗೊಂಡಿದ್ದೀನಿ, ಹಾಗೆ ಗ್ರೀನ್ ಕಲರಿನ ಪೀಸನ್ನು 1 ಮೀಟರ್ ತೊಗೊಂಡಿದ್ದೀನಿ. ಎಲ್ಲದನ್ನೂ ಇದೇ ರೀತಿಯಲ್ಲಿ ಸೇಮ್ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕಟ್ ಮಾಡಾದಮೇಲೆ ಅಂಚನ್ನು ಸುಟ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ಎಳೆ ಎತ್ತಿಬಿಡತ್ತೆ. ಸೊ ನೀಟಾಗಿ ಸುಟ್ಕೊಳ್ಳಿ. ಅದು ಸ್ವಲ್ಪ ಜಾಸ್ತಿ ಸುಟ್ಟಿದ್ರೆ ಕಪ್ಪಾಗಿಬಿಡತ್ತೆ. ಸೊ ಸ್ವಲ್ಪ ನಿಧಾನವಾಗಿ ಮಾಡಿ. ನೋಡಿ ಈ ಥರ ಬರುತ್ತೆ. ಇದು ಫುಲ್ ಕಂಪ್ಲೀಟ್ ಆಗಿರೋದು ಪೆಟಲ್ಸು. ಇವಾಗ ಬಾಗಿಲು ತೋರಣ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಸ್ವಲ್ಪ ದೊಡ್ಡ ಸೂಜಿನ ತಗೊಂಡಿದ್ದೀನಿ. ಅದನ್ನು ಪೆಟಲ್ನ 3 ಫೋಲ್ಡ್ ಮಾಡಿ ಕರೆಕ್ಟಾಗಿ ಮಿಡ್ಲ್ ಪ್ಲೇಸನ್ನು ನೋಡಿಕೊಂಡು ಸುಚ್ತಾ ಇದ್ದೀನಿ. ಕರೆಕ್ಟಾಗಿ ಮಿಡ್ಲ್ ಯಾವ ಪಾಯಿಂಟ್ ಬರುತ್ತೆ ಅಂತ ನೋಡಿ ಸುಚ್ಚಿ, ಇಲ್ಲ ಅಂತಂದರೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. 4 ಪೀಸನ್ನು ಹಾಕಿ ಒಂದೊಂದು ಪ್ಲಾಸ್ಟಿಕ್ ಬೀಡ್ಸನ್ನು ಹಾಕ್ತಾ ಹೋಗ್ತೀನಿ. ಹಾಕುವಾಗ ಕರೆಕ್ಟಾಗಿ ಶೇಪಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲ ಒಂದೇ ಕಡೆ ಇದ್ದರೆ ಚೆನ್ನಾಗಿ ಬರಲ್ಲ. ಸೊ ರೌಂಡಾಗಿ ಶೇಪ್ ಬರೋ ಥರ ಸೆಟ್ ಮಾಡ್ಕೊಳ್ಳಿ ನೋಡಿ. ಆಮೇಲೆ ಇವಾಗ ನಾನೊಂದು ಪ್ಲಾಸ್ಟಿಕ್ ಬೀಡ್ಸನ್ನು ಹಾಕ್ತಾ ಇದ್ದೀನಿ, ಚಿಕ್ಕದು. ಎಂಟು ಇಂಚ್ ಆಗುವಷ್ಟು ಇದೇ ಥರ ಸುರ್ಕೊಳ್ತಾ ಹೋಗ್ತೀನಿ. ನೀವು ಸೈಜನ್ನು ಇದು ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನಾನು ಕಲರ್ ತುಂಬ ಹಾಕ್ತೀನಿ ಅಂತಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಇದಿಷ್ಟಾದಮೇಲೆ ಗ್ರೀನ್ ಕಲರ್ ಪೆಟಲ್ಸ್ನ 3 ಸ್ಟೆಪ್ಪಲ್ಲಿ ಹಾಕ್ತೀನಿ. ಇದ್ರ ಜೊತೆಗೆ ನಾನು ರೋಸ್ ಫ್ಲವರ್ನ ಹಾಕ್ತೀನಿ. 4 ಫ್ಲವರನ್ನು ಹಾಕಿ 4 ಗ್ರೀನ್ ಪೆಟಲ್ನ ಹಾಕ್ತೀನಿ. ಇದೇ ಥರ 3 ಸ್ಟೆಪ್ಪಲ್ಲಿ ಹಾಕ್ತೀನಿ. ಕ್ಲಾತಲ್ಲಿ ಫ್ಲವರ್ ಮಾಡೋದು ಹೇಗೆ ಅಂತ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದರಲ್ಲೇ ಹಾಕಿದ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ. ಸೊ ಲಿಂಕನ್ನು ಹಾಕಿದ್ದೀನಿ. ಆ್ಯಂಡ್ ಇದಕ್ಕೆ 2 ಮೀಟ್ರ್ ಆಗೋಷ್ಟು ರೆಡ್ ಕಲರ್ ಪೀಸ್ನ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಫ್ಲವರ್ನೇ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಜಸ್ಟ್ 3 ಸ್ಟೆಪ್ ಅಷ್ಟೇ ತೊಗೊಂಡಿದ್ದೀನಿ.
ಇವಾಗ ಅಗೇನ್ ಹಾಫ್ ವೈಟನ್ನು ಹಾಕ್ತಾ ಇದ್ದೀನಿ. ಸೊ ಇದೇ ಥರ ಕಂಟಿನ್ಯೂ ಮಾಡಬೇಕು. 8 ಇಂಚು ಹಾಫ್ ವೈಟು ಆ್ಯಂಡ್ 3 ಸ್ಟೆಪ್ಪಲ್ಲಿ ರೋಸ್ ಬರುತ್ತೆ. ನೋಡಿ ಫಿನಿಶ್ ಆದಮೇಲೆ ಈ ಥರ ಕಾಣಿಸುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು.